ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಬನ್ನಿ ನಮ್ಮೂರ ಜಾತ್ರೆ ನೋಡ್ಕೊಂಡು ಬರೋಣ. ಜಾತ್ರೆಯಲ್ಲಿ ಬಳೆ ಸಂಭ್ರಮ, ಕೈಗೆ ಬಳೆ ತೊಡಿಸ್ಕೊಳ್ಳೋದೇ ಹೆಣ್ಮಕ್ಳಿಗೆ ಒಂದು ದೊಡ್ಡ ಸಂಭ್ರಮ. ಆಗೆಲ್ಲ ಅದೊಂದಿತ್ತು. ಇವಾಗ ಯಾರು ಆ ಥರ ಮಾಡಲ್ಲ ಅನ್ಕೋಬೇಡಿ. ಬನ್ನಿ, ನಮ್ಮ ಹಳ್ಳಿಗಳಲ್ಲಿ ಇನ್ನೂ ಕೂಡ ಅದೇ ಥರ ಒಂದು ಸಂಪ್ರದಾಯ ಇದೆ. ಹೋಗಿ ಎಲ್ಲ ಮನೆ ಜನ ಎಲ್ಲ ಹೋಗಿ ಒಟ್ಟೊಟ್ಟಿಗೆ ಬಳೆ ತೊಡಿಸ್ಕೊಂಡು ಸಂಭ್ರಮ ಪಡೋದು. ನಮ್ಮ ಮನೇಲಿ ಇವತ್ತಿನ ಜಾತ್ರೆ ಬಳೆ ಸಂಭ್ರಮ. ನಾವೆಲ್ಲರೂ ಬಳೆ ತೊಟ್ಕೊತಾ ಇದ್ದೀವಿ. ಹಾಗೆ ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬರ್ ಆಗಿ, ಒಂದು ಆಲ್ ಬಟನ್ ಅಂತಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ನಾವು ಮಾಡೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಷನ್ ಬರುತ್ತೆ. ನಾನು ಮಾಡೋ ವಿಡಿಯೋಗಳೆಲ್ಲ ತುಂಬ ಯೂಸ್ಫುಲ್ ಆಗಿರುತ್ತೆ ಮತ್ತು ಡಿಫ್ರೆಂಟಾಗಿರುತ್ತೆ. ಒಂದೇ ಥರ ವಿಡಿಯೋಸ್ ಹಾಕೋದಿಲ್ಲ, ನೀವು ಚೆಕ್ ಮಾಡ್ಬೋದು. ಹೆಲ್ತ್ ಬಗ್ಗೆ ಹಾಕಿದ್ದೀನಿ, ದೇವ್ರ ಬಗ್ಗೆ ಹಾಕಿದ್ದೀನಿ, ಪ್ರತಿಯೊಂದು ಥರನೂ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ನನ್ನ ವೀಡಿಯೋಗಳಿಗೆ ವಿಸಿಟ್ ಕೊಡ್ಬೋದು. ಹೈಪ್ ಅಂತಿರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ ನೋಡಿ. ನಮ್ಮ ಫ್ಯಾಮಿಲಿ ಫುಲ್ ಇಲ್ಲೇ ಜಾಂಡ ಊರಿದ್ದೀವಿ ಬಳೆ ತೊಟ್ಕೊಳ್ಳೋದಕ್ಕೆ. ಬಳೆ ತೊಟ್ಕೊಳ್ಳೋದು ಒಂದು ಹೆಣ್ಮಕ್ಳಿಗೊಂದು ಸಂಭ್ರಮ ಅಲ್ವಾ ಫ್ರೆಂಡ್ಸ್. ಈ ಕಾಲದಲ್ಲಿ ಯಾವ ಮಕ್ಕಳು ಬಳೆ ಹಾಕೋತಾರೆ ಅಂತೀರ? ಹಾಕ್ಕೊಳ್ತಾರೆ. ಹಾಕ್ಕೊಳ್ಳೋರು ಒಂದೊಂದು ಫಂಕ್ಷನ್ಗಳಿಗೆ ಒಂದೊಂದು ಥರ ಸ್ಟೈಲ್ ಮಾಡಬೇಕು. ಈಗ ಬಳೆ ಸಂಭ್ರಮ. ಆವಾಗೆಲ್ಲ ನಾವು ಹೆಣ್ಮಕ್ಳುಗಳು ಸೀರೆ ಲಂಗ ದಾವಣಿ ಹಾಕ್ಕೊಂಡು ಜಾತ್ರೆಗಳಿಗೆ ಹೋಗ್ತಿದ್ದೋ. ಆದರೆ ಇವಾಗ ಜಾತ್ರೆಯಲ್ಲಿ ನೋಡಿದೆ ನಾನು, ಎಲ್ಲ ಪ್ಯಾಂಟು ಶರ್ಟು ಅಂತ ಪ್ಯಾಂಟು ಶರ್ಟ್ನೇ ಹಾಕ್ಕೊಂಡು ಬಂದಿದ್ದರು. ಜಾತ್ರೆ ಸಂಭ್ರಮದಲ್ಲಿ ಗಂಡು ಮಕ್ಕಳೆಲ್ಲ ಬಾಕ್ಲಿಂದ ಇರೋ ಒಂದು ಶರ್ಟ್ನ ತಗೊಂಡು ಹೋದ್ರಿ, ಐರನ್ ಮಾಡ್ಕೊಂಡು ಹಾಕ್ಕೊಂಡು ಬಂದಿದ್ದಂಗಿತ್ತು. ತುಂಬ ಜನ ಒಂದೊಂದು ಗಂಡು ಮಕ್ಳು ಗ್ರೂಪು, ಒಂದೊಂದು ಹೆಣ್ಮಕ್ಳು ಗ್ರೂಪು, ನೋಡೋಕ್ಕೆ ಕಣ್ಣು ಸಾಲಲ್ಲ, ಆ ಥರ ಇತ್ತು. ಜಾತ್ರೆ ನೋಡೋದೇ ಒಂದು ಖುಷಿ ಅಲ್ವಾ ಫ್ರೆಂಡ್ಸ್. ಅದೊಂಥರ ಮಜಾ. ಚಿಕ್ಕ ವಯಸ್ಸಲ್ಲೇ ಒಂಥರ ಇತ್ತು ಮಜಾ, ಇದೇ ಒಂಥರ ನೋಡೋದಕ್ಕೆ ಈಗ ಮಜಾ. ಅವಾಗೆಲ್ಲ ನಾವು ಎಂಜಾಯ್ ಮಾಡ್ತಿತ್ತು, ಇವಾಗ ನಾವು ಎಂಜಾಯ್ ಮಾಡೋರನ್ನ ನೋಡೋದು ಒಂದು ಮಜಾ. ನೀವುಗಳೆಲ್ಲ ಯಾವ ಥರ ಜಾತ್ರೆ ಸಂಭ್ರಮ ಮಾಡ್ತೀರಿ? ನಿಮ್ಮೂರ ಕಡೆ ಯಾವ ಥರ ಜಾತ್ರೆಗಳು ನಡೆಯುತ್ತೆ? ನೀವು ಈ ಥರ ಹೋಗಿ ಬಳೆ ಗಿಳೆ ತೊಟ್ಕೊಳ್ತೀರಾ? ಈ ಥರ ಎಲ್ಲ ಏನಾದ್ರು ಸಂಭ್ರಮ ಮಾಡ್ತೀರಾ ಅನ್ನೋದನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮ್ಮೂರ ಕಡೆ ಜಾತ್ರೆಯಲ್ಲಿ ಬೇರೆ ಏನೇನು ಪರ್ಚೇಸ್ ಮಾಡ್ಬೋದು ನೀವುಗಳು ಅಂತ. ನಮಗೆ ಅನಿಸಿದ್ದು ಇವಾಗ ಸದ್ಯಕ್ಕೆ ಬಳೆ ತೊಟ್ಕೊಂಡು ಮತ್ತು ಐಸ್ ಕ್ರೀಮ್ ತಿಂದು ಮತ್ತು ಮಕ್ಳುಗಳು ಪೋಚು, ಈಗಲದು ಸ್ಟೈಲು ಮೊಬೈಲ್ ಪೋಚು ಆಳು ಮೂಳು ತಕ್ಕೊಂಡಿದ್ದಾರೆ. ನಮಗೆ ಬಳೆ ಸಾಕು ಅನ್ನಿಸ್ತು ಜಾತ್ರೆಯಲ್ಲಿ. ಇನ್ನೂ ನಿಂತರೆ ಅಲ್ಲಿ ಅದು ಇದು ಮಕ್ಳದ್ದು ಆಟ ಸಾಮಾನು ಅವೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ನೋಡ್ತಾಯಿದ್ದೆ. ಅದೇ ಮತ್ತೆ ರಿಪೀಟ್ ಹೊಡಿತಾ ಇತ್ತು. ನಾವು ಇದೆಲ್ಲ ಎಂಜಾಯ್ ಮಾಡಿದ್ದೋ. ಈಗ ನೋಡೋದು ತುಂಬ ಏನೋ ಒಂಥರ ಫುಲ್ ಚೇಂಜಸ್ ಥರ ಅಲ್ವಾ. ಬಳೆ ತೊಟ್ಕೊಳ್ಳೋದೊಂದು ಸಂಭ್ರಮ ನೋಡಿ. ನಮ್ಮೂರ ಜಾತ್ರೆ ಈ ಥರ ನಾನು ಹೋಗಿ ಜಾತ್ರೆ ಸಂಭ್ರಮ ಮಾಡಿ ಬಂದೆ. ಮತ್ತು ಊಟ ಗೀಟ ಎಲ್ಲ ಇತ್ತು. ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ನನ್ನ ಕೈಲಿ, ಯಾಕೆ ಅಂದರೆ ಅರ್ಜೆಂಟಲ್ಲಿ ಹೋಗಿದ್ದು. ಕೆಲಸ ಮುಗಿಸಿ ಕೆಲಸದಿಂದ ಬಂದು ಒಂದು ತಕ್ಷಣ ಸ್ನಾನ ಮಾಡಿ ರೆಡಿಯಾಗಿ ಹೋಗಿ ಅಲ್ಲಿಗೆ ಹೋಗೋದಕ್ಕೆ 1.5 ಗಂಟೆ ಟೈಮ್ ಜರ್ನಿ. ಫುಲ್ ಲೇಟಾಗೋಗಿತ್ತು. ಆಲ್ರೆಡಿ ನಾನು ಬರಲಿ ಅಂತ ತುಂಬ ಕಾಯ್ಕೊಂಡಿದ್ದು. ಕೊನೆಗೆ ಅವ್ರು ಆಲ್ರೆಡಿ ಜಾತ್ರೆ ಇದರಲ್ಲೇ ಇದ್ದರು, ಅಲ್ಲಿಗೆ ಜಾಯಿನ್ ಆದೆ. ಮತ್ತು ಈ ಡೋಲು ಬಿಡ್ತಾ ಮತ್ತು ಕುಣಿತ ಎಲ್ಲ ನೋಡ್ತಾ ಇರ್ತೀವಲ್ವ, ನೋಡಲೇಬೇಕಲ್ವ. ಇವೆಲ್ಲ ನೋಡೋದಕ್ಕೊಂದು ಸಂಭ್ರಮ. ಸುಮಾರು ಹಂಗೂ ನನಗೆ ಕ್ಲಿಪ್ಪಿಂಗ್ಗಳು ಸಿಕ್ಕಲಿಲ್ಲ, ಲೇಟ್ ಆಯ್ತಲ್ವ ಹೋಗಿದ್ದು. ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡೆ. ಮಿಕ್ಕಿದ ಕ್ಲಿಪ್ಪಿಂಗ್ಗಳು ತುಂಬ ಲಾಂಗ್ ಅನ್ನಿಸ್ತದೆ ಅಂದ್ಬಿಟ್ಟು ಕಮ್ಮಿ ಮಾಡಿದೆ ನಾನು. ಜಾತ್ರೆ ಸಂಭ್ರಮ ನೋಡೋದೇ ಒಂದು ಮಜಾ ನೋಡಿ ನಮ್ಮ ಫ್ಯಾಮಿಲಿ. ಮತ್ತು ಈ ಆಟ ನೀವು ಈ ಗಂಡು ಮಕ್ಳಿಗೊಂದು ಇದು, ನಾವೆಲ್ಲ ಬಳೆ ಸಂಭ್ರಮ ಮಾಡಿದ್ರೆ ಗಂಡು ಮಕ್ಳಿಗೆ ಈ ಆಟ ಆಡೋದೊಂದು ಸಂಭ್ರಮ ಅಲ್ವಾ. ಒಂದು ಏನು ದುಡ್ಡು ಹಾಕ್ಬಿಟ್ಟು ಆ ಗೇಮ್ ಆಡೋದು, ಅವೇ ಒಂದು ವರ್ಷಕ್ಕೊಂದು ಸತಿ ಮಾಡ್ಕೊಳ್ಳೋದಲ್ವ. ಅಂಥದ್ದು ಎಷ್ಟೊಂದು ಗಂಡು ಮಕ್ಳುಗಳು ದುಡ್ಡು ಅಲ್ಲಿ ಕಳೀತಾರೆ. ಇಲ್ಲಿ ನಾವು ಹೆಣ್ಮಕ್ಳುಗಳು ವಸ್ತುಗಳು ತಗೊಂಡು ದುಡ್ಡು ಕಳೀತೀವಿ. ಕಳೆಯೋದು ಅದೊಂದು ಸಂಭ್ರಮ ಅಲ್ವಾ. ಈಗಿದೆ ನೋಡಿ, ಅಜ್ಜಿ ನಂದು ವಿಡಿಯೋ ಮಾಡವ ಅಂತೇಳಿ ಮಾಡಿಸ್ಕೊಂಡ್ರು ಗಂಡ ಹೆಂಡ್ತಿ. ನಾನು ಅವ್ರದ್ದು ಒಂದು ವಿಡಿಯೋ ತಗೊಂಡೆ ಕ್ಲಿಪ್ಪಿಂಗ್, ಬಾಯಿ ಹೇಳಿ ಹೋಗ್ತಾಯಿದ್ದಾರೆ. ತುಂಬ ಚೆಂದ ಇತ್ತು ಅದೆಲ್ಲ ನೋಡೋದಕ್ಕೆ, ಮಜಾ ಇತ್ತು. ಹೀಗೆ ನಮ್ಮ ಜಾತ್ರೆ ಸಂಭ್ರಮ ಮುಗೀತು. ನಮ್ಮ ಗ್ರೂಪೆಲ್ಲ ಮುಂದೆ ನೆಕ್ಸ್ಟ್ ಬಳೆ ಎಲ್ಲ ತೊಟ್ಕೊಂಡು ಮುಗೀತು.
ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ತಾ ಇದ್ದಾರೆ, ಏನು ತಗೊಳ್ಳೋದು ಏನು ಮಾಡೋದು ಅಂತ. ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಬಂದಿದ್ದಾರೆ. ಆ ಚಿಕ್ಕ ಚಿಕ್ಕ ಮಕ್ಕಳು ಏನು ತೋರಿಸ್ತಾವೋ ಅವೆಲ್ಲನೂ ತೆಗೆದುಕೊಟ್ಕೊಂಡು ಹೋಗೋದು. ಆ ಕಣ್ಣು ಏನು ಈಗ ಕಾಣಿಸುತ್ತೆ ಎಲ್ಲ ಪರ್ಚೇಸ್ ಮಾಡಬೇಕು ಅನ್ನಿಸುತ್ತೆ. ಜಾತ್ರೆ ಅಲ್ವಾ, ಏನೇನಾದ್ರು ತಗೊಳ್ಳೋಣ ಅಂತ ಅನ್ನಿಸ್ತಾನೆ ಇರ್ತದೆ. ಆದರೂ ಒಂದು ತಗೊಂಡ್ರೆ ಇನ್ನೊಂದು ಬಿಡೋದು, ಯಾವುದಂತ ತಗೊಳ್ಳೋದು ಅಲ್ವಾ. ಏನೇನೋ ತಗೊಂಡು ಐಸ್ ಕ್ರೀಮ್ ಎಲ್ಲ ತಿಂದು ಪರ್ಚೇಸ್ ಮಾಡ್ದು. ಒಂದು ರೌಂಡ್ ಇಲ್ಲಿಂದ ಅಲ್ಲಿ ಗಂಟ ನಡೆಯೋಷ್ಟೊತ್ತಿಗೆ ಕಾಲು ಬಿದ್ದೋಯ್ತು. ನನ್ನ ಕೈಲಂತೂ ಕಾಲು ನೋವು ಆಗ್ತಾನೆ ಇರಲಿಲ್ಲ. ಅಂದರೂ ಸ್ವಲ್ಪ ಹೊತ್ತು ನಿಂತೆ. ಆಮೇಲೆ ನೀವೆಲ್ಲ ನೋಡ್ಕೊಂಡು ಬನ್ನಿರಪ್ಪ ಅಂಥೇಳಿ ನಾನು ಮನೆ ಕಡೆ ಹೊರಟೆ. ಆಗಿಲ್ಲ ನನ್ನ ಕೈಲಿ. ಮತ್ತು ಈ ಕುಣಿತ ನೋಡೋದೊಂದು ಮಜಾ ನೋಡಿ, ಎಷ್ಟು ಚೆಂದ ಕುಣಿತಿದ್ದಾರೆ ಮಕ್ಕಳೆಲ್ಲ ಅಂತ. ಮಕ್ಕಳು ಅಂತಲ್ಲ, ದೊಡ್ಡವರು, ಗಂಡು ಮಕ್ಕಳು, ಚಿಕ್ಕ ಮಕ್ಕಳು ಎಲ್ಲ ಕುಣಿತಾಯಿದ್ರು. ನನಗೆ ಹತ್ರದಲ್ಲಿ ಹೋಗಿ ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಳಕ್ಕಾಗಿಲ್ಲ. ಆ ಗ್ರೂಪಲ್ಲಿ ಎಲ್ಲ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಡೋಲ್ ಬಡಿಯೋರೆಲ್ಲ ಅವ್ರ ಹಿಂದೆನೇ ನಿಲ್ಲಬೇಕಲ್ವ ನಾವು. ನೋಡಿ ಹೆಂಗೋ ಅಡ್ಜಸ್ಟ್ ಮಾಡಿ ವಿಡಿಯೋ ಮಾಡ್ಕೊಬಂದೆ. ತುಂಬ ಹತ್ರಕ್ಕೆ ಹೋಗಿಲ್ಲ, ಜೂಮ್ ಹಾಕಿ ದೂರದಿಂದನೇ ವಿಡಿಯೋ ಮಾಡಿದೆ. ಹೆವಿ ಸೌಂಡ್ ಇತ್ತು ಡೋಲ್ ಸೌಂಡ್. ಥ್ಯಾಂಕ್ ಯು. ವಿಡಿಯೋ ಕೊನೆಯವರೆಗೂ ನೋಡ್ತಿರೋರಿಗೆ ಧನ್ಯವಾದ.